ನಮಸ್ತೆ, ವೆಲ್ಕಮ್ ಟು ಡೇ 12 ಇನ್ ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ ಇವತ್ತಿನ 12ನೇ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನೆದ್ದು 8:30 ಆಗಿತ್ತು, ಬಿಕಾಸ್ ತುಂಬ ಲೇಟಾಗಿದ್ದೆ, ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಸೊ ಎದ್ಬಿಟ್ಟು ಮುಖ ತೊಳ್ಕೊಂಡು ಸ್ವಲ್ಪ ಜೀರಿಗೆ ನೀರು ಕುಡಿಯೋಣ ಅಂತ ಜೀರಿಗೆ ನೀರು ಕುಡಿದು ಸ್ನಾನಕ್ಕೆ ಬಿಸಿ ನೀರು ಬೇಕಾಗಿತ್ತು. ಹಾಗಾಗಿ ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ ನೀರು ಕಾಯಿಸ್ಕೊಳ್ತಾ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಅವನು ತೆಗೆದ್ಬಿಟ್ಟು ಇವತ್ತು ಹಿಂದ್ಗಡೆ ಒಣ ಹಾಕಬೇಕು. ಸೊ ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋದ್ರಿಂದ ಫುಲ್ ಡ್ರೈ ಮಾಡಿಬಿಟ್ಟು ಬಟ್ಟೆನ ಒಣ ಹಾಕಿದೆ. ಸೊ ಅದಾದಮೇಲೆ ಇವತ್ತು ತಿಂಡಿ ನಾನು ಒಬ್ಬಳೇ ತಿನ್ನಬೇಕು. ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಕೆಲಸಕ್ಕೆ ಹೋಗಿದ್ದಾರೆ. ಹಾಗಾಗಿ ಸೊ ತಿಂಡಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಹಿಂದಿನ ದಿನದ್ದು ದೋಸೆ ಹಿಟ್ಟಿತ್ತು. ಸೊ ಯಾಕೆ ವೇಸ್ಟ್ ಮಾಡೋದು, ಅದರಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ದೋಸೆಗೆ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇನ್ನೇನು ಚಟ್ನಿ ಮಾಡಿಕೊಂಡೆ, ಕಾಯಿ ಚಟ್ನಿನ. ಸೊ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಈರುಳ್ಳಿ ದೋಸೆ ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾಕೆ ಇವತ್ತು ನಾನು ಒಬ್ಬಳೇ ತಿಂಡಿ ತಿಂತಾಯಿದ್ದೀನಿ ಅಂದರೆ, ನಮ್ಮ ಅಮ್ಮ ಇಲ್ಲಿ ಪಕ್ಕದ ಮನೇಲಿ ಒಂದು ಪೂಜೆ ಇತ್ತು. ಸೊ ಅಲ್ಲಿಗೆ ಹೋಗಬೇಕು. ಮತ್ತು ಈಗ ತಿಂದರೆ ನಂಗೆ ಊಟ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀನು ಒಬ್ಬಳೇ ತಿನ್ಕೋ ಅಂತ ಹೇಳಿದರು. ಹಾಗಾಗಿ ನಾನು ಒಬ್ಬಳೇ ಮಾಡ್ಕೊಳ್ತಾ ಇರೋದು. ಸೊ ಅದಾಗಿ ಸ್ವಲ್ಪ ಹೊತ್ತು ತಿಂಡಿ ತಿಂದು ಟೀ ಕುಡಿದು ಕೂತ್ಕೊಂಡೆ. ಅದಾದ ತಕ್ಷಣ ನಮ್ಮ ಮನೆಯವರು ಕೂಡ ಯಾಕೆ ಬರಲ್ಲ ಅಂದವರು ಬಂದರು. ಸೊ ಅವರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರಿಗೆ ಒಂದು ಕಪ್ ಟೀ ಮಾಡಿಕೊಟ್ಟೆ. ಕುಡಿದ್ಬಿಟ್ಟು ಮತ್ತೆ ವಾಪಸ್ ಹೋದರು. ಇವತ್ತು ಪೋಲಿಯೋ ದಿನ ಆಗಿರೋದ್ರಿಂದ ಮಕ್ಕಳು ಪಲ್ಸ್ ಪೋಲಿಯೋ ಹಾಕ್ಕೊಂಡು ನಂಗೆ ತೋರಿಸ್ತಾಯಿದ್ರು. ಸೊ ಅದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿ, ಇಲ್ಲೇ ಪಕ್ಕದ ಮನೆಯಲ್ಲಿ ಒಂದು ಪೂಜೆ ಇತ್ತು ಅಂದಲ್ಲ, ಸೊ ಅಲ್ಲಿಗೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹೊರಟ್ವಿ. ಸೊ ಅಲ್ಲಿ ಪೂಜೆ ಮಾಡಿಕೊಂಡು ಊಟನ ಮುಗಿಸ್ಕೊಂಡು, ಅಲ್ಲೊಂದು ಪುಟಾಣಿ ಕ್ಯೂಟ್ ಆಗಿರುವಂಥ ನಾಯಿ ಮರಿ ಇತ್ತು. ಅದ್ರ ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಅಲ್ಲಿಂದ ನಾನು ಆಚೆ ಬರ್ತಾ ಇದ್ದಂಗೆ ನನ್ನ ಸೊಸೆ ಮುದ್ದು ಏನೋ ಹೋಮ್ವರ್ಕ್ ಮಾಡಿದ್ಲಂತೆ, ಅದನ್ನು ತೋರಿಸ್ತಾ ಇದ್ಲು. ಅದಾದಮೇಲೆ ನಮ್ಮ ಅಮ್ಮಂದಿರೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾಯಿದ್ರು. ಸೊ ಅದಾದಮೇಲೆ ಸಾಯಂಕಾಲ 5:30 ಹಂಗಾಗಿತ್ತು. ನಮ್ಮ ಮನೆಯವ್ರು ಬಂದರು, ಕೇಕ್ ತಂದಿದ್ದರು. ನನಗೆ ಹೇಳಿದ್ನಲ್ಲ ಬೆಳಗಿನ ಹುಷಾರಿಲ್ಲ, ತುಂಬ ಕೋಲ್ಡ್ ಆಗಿತ್ತು ಅಂತ. ಅದಕ್ಕೆ ಸ್ವಲ್ಪ ಹಬೆ ತಗೋ ಹುಷಾರಾಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಹಬೆ ತೆಗೆದುಕೊಟ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.